ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಸ್ಟಾರ್ಟಿಂಗನ್ನು ಬರ್ತ್ಡೇ ಸಾಂಗ್ ಯಾಕೆ ಹಾಕಿದಾರು ಅಂತ ಅನ್ಕೋಬೋದು. ಅಲ್ಲಿ ನಾವು ಟ್ರಿಪ್ಪಿಗೆ ಹೋಗಿದ್ದಿಲ್ಲ, ಅವತ್ತು ಸವಿತಾನ ಬರ್ತ್ಡೇ ಇತ್ತು, ಥರ್ಡ್ ಡೇ ದಿವಸ. ಸೊ ಒನ್ಸ್ ಅಗೇನ್ ಸವಿತಾಗ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇದು ನಾವು ಮೈಸೂರು ಪ್ಯಾಲೇಸದ ಎಲ್ಲ ಮುಗಿಸ್ಕೊಂಡು ಮೈಸೂರಲ್ಲೇ ಸ್ಟೇ ಮಾಡಿ ಅದರ ನೆಕ್ಸ್ಟ್ ಡೇ ನಾವು ಬಂದಿರೋದು ಗೋಲ್ಡನ್ ಟೆಂಪಲ್ ಅಂತ ಮಡಿಕೇರಿ ಹತ್ರ ಐತಿ ಇದು ಟೆಂಪಲ್. ಸೊ ಗೋಲ್ಡನ್ ಟೆಂಪಲ್ ಇದು ಟಿಬೆಟಿಯನ್ನರ್ದು ಐತಿ. ಸೊ ಅದನ್ನು ನೋಡೋದಕ್ಕಂತ ಇಲ್ಲಿ ಬಂದಿದ್ದು. ಇಲ್ಲಿ ಬಂದ ತಕ್ಷಣ ಅವರು ಇಲ್ಲಿ ಅವ್ರದ್ದೇ ಆದ ಸಾಂಸ್ಕೃತಿಕ ಕಲೆ ಏನೋ ಡಾನ್ಸು ಸಮಥಿಂಗ್ ಏನೋ ಪೂಜೆ ಏನೋ ಇತ್ತೇನೋ ಅದೆಲ್ಲ ಮಾಡಿ ಮುಗಿಸಿ ಲಾಸ್ಟಿಗೆ ಎಂಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡ್ಕೊತ ಫಸ್ಟ್ ಇಲ್ಲೆಲ್ಲ ನಿಂತು ಅವ್ರು ಮಾಡೋ ಡ್ಯಾನ್ಸ್ ನೋಡಿ ಎಲ್ಲರಿಗೂ ಒಂಥರ ಅನ್ನಿಸ್ತಾ ಇತ್ತು. ಸೊ ಅದನ್ನು ಎಲ್ಲರೂ ನೋಡ್ಕೊತ ನಿಂತು ನಮ್ಮ ಸಾನು ಅದನ್ನೆಲ್ಲ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಹುಡುಗರು. ಮತ್ತು ಅವರು ವಾಯ್ಸಲ್ಲಿ ಹಾ ಹೂ ಅಂತ ಸಮಥಿಂಗ್ ಆವಾಜನ್ನು ಮಾಡತ್ತಿರು. ಸೊ ಇದನ್ನು ನೋಡಿ ನೆಕ್ಸ್ಟ್ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗಿ ನೋಡೋಣ ಅಂತಂದು ಫಸ್ಟ್ ಅವ್ರು ಡ್ಯಾನ್ಸ್ ಅದ ನೋಡ್ಕೊತ ಎಲ್ಲರೂ ನಿಂತು ಬಿಟ್ಟಿದ್ದು. ಭಾಳ ಅಂದ್ರೆ ಭಾಳ ಜನ ಸೇರಿರು ಮತ್ತು ಅವ್ರ ಮೈಕ್ನ್ಯಾಗ ಮಾತಾಡತ್ತಿರು. ಬಟ್ ಅವ್ರ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಾಕಿಲ್ಲ. ಓನ್ಲಿ ಒಂದು ಅರ್ಥ ಆಗತ್ತಿತ್ತು, ಹಾ ಹೂ ಅನ್ನೋದು ಮಾತ್ರ ಅರ್ಥ ಆಗ್ತಾಯಿತ್ತು. ಸೊ ನಾವೆಲ್ಲರೂ ಅವ್ರನ್ನ ಡ್ಯಾನ್ಸ್ ನೋಡ್ಕೊತ ನಿಂತು ನೆಕ್ಸ್ಟ್ ಗೋಲ್ಡನ್ ಟೆಂಪಲ್ಗೆ ಬಂದು. ಇಲ್ಲಿ ಗೋಲ್ಡನ್ ಟೆಂಪಲ್ ಇದು ಹೊರಗಡೆಯಿಂದ ಹಿಂಗೆ ನೋಡಿದ್ರೆ ಇಷ್ಟು ಸಿಂಪಲ್ಲಾಗಿ ಕಾಣಿಸ್ತೈತಿ. ಬಟ್ ಒಳಗೆ ಹೋಗಿ ನೋಡಿದ್ದು ಅಂದ್ರೆ ಭಾಳ ಮಸ್ತ್ ಐತಿ. ಸೊ ಬೆಸ್ಟ್ ಪ್ಲೇಸ ನಾವು ಚಾಯ್ಸ್ ಮಾಡಿರೋದು ನೋಡಕ್ಕೆ ಬಂದಿದ್ದೀವಿ ಅಂತ ಅಂದು. ಮತ್ತು ಭಾಳ ರಶ್ಶನ್ನು ಇತ್ತು ಇಲ್ಲಿ ಈ ಟೆಂಪಲ್ ನೋಡಕ್ಕೆ. ಜನ ಮಂದಿ ಭಾಳ ಇದ್ದರು. ಸೊ ಇಲ್ಲಿ ಒಳಗೀಗ ಎಂಟರ್ ಅದು ಇದು ಗೋಲ್ಡನ್ ಟೆಂಪಲ್ ಒಳಗೆ 2 ಟೆಂಪಲ್ ಬರ್ತಾವೆ. ಒಂದು ಇಲ್ಲಿ ದೊಡ್ಡದು ಒಂದು ಗುಡಿ ಐತಿ, ಅದ್ರ ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಇದೇ ಥರ ಸ್ಮಾಲ್ ಐತಿ. ಇದು ಫಸ್ಟ್ ನಾವು ದೊಡ್ಡ ಗುಡಿಗೆ ಬಂದು ಇಲ್ಲಿ 3 ಬುದ್ಧನ ಸ್ಟ್ಯಾಚುಗಳಿದ್ದು ಮತ್ತು ಅದು ಗೋಲ್ಡನ್ ಕಲರ್ದೊಳಗನೆ ಇದ್ದು 3. ಆನಂತರ ಇದು ದೊಡ್ಡ ಹಾಲ್ ಒಳಗೆ ಅವ್ರು ಯಾರು ಇದನ್ನಿದಾರಲ್ಲ ಸನ್ಯಾಸತ್ವವನ್ನು ಸ್ವೀಕರಿಸಿರ್ತಾರೋ ಅವರಿಗೆ ಕುಂತು ಅವ್ರದ್ದೇ ಆದ ಒಂದು ಜಪ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಸಮಥಿಂಗ್ ಅವ್ರು ಏನು ಸ್ಟಡಿ ಮಾಡ್ತಾರಲ್ಲ ಅದಕ್ಕೆ ಕೂಡ್ರೋದಕ್ಕೆ ಸಣ್ಣ ಚೇರು ಮತ್ತು ಕುಶಾನು ಮತ್ತು ಅವ್ರು ಓದೋ ಪುಸ್ತಕದ ಥರ ಈ ಸ್ಮಾಲ್ ಇದನ್ನಿದ್ದು ಅವು ಎಲ್ಲನೂ ಇಟ್ಕೊಂಡು ಇಂಥವು ಭಾಳ ಅಂದ್ರೆ ಭಾಳ ಉದ್ದಕ್ಕೆ ಒಂದೊಂದು ಲೈನ್ದಾಗ ಒಂದು 15-20 ಜನ ಆದರೂ ಕೂಡಿರ್ಬೋದು, ಅಷ್ಟೊಂದು ದೊಡ್ಡ ಲೈನ್ ಇದ್ದು. ಮತ್ತು ಇಲ್ಲಿ ನಮ್ಮ ಶಿಲ್ಪಕಲೆಗೂ ಅವ್ರ ಶಿಲ್ಪಕಲೆಗೂ ಅಜಗಜಾಂತರ ವ್ಯತ್ಯಾಸ. ಅವ್ರದ್ದು ಡಿಸೈನ್ ಆಗಿರ್ಬೋದು ಎಲ್ಲನೂ ಟೋಟಲಿ ಕಂಪ್ಲೀಟ್ಲಿ ಚೇಂಜ್ ಇರ್ತೈತಿ. ಭಾಳ ಜಿಗಿ ಆಗಿ ಇತ್ತು. ಮತ್ತು ಇನ್ನೊಂದು ನೆಕ್ಸ್ಟ್ ಅದರದ್ದು ಇನ್ನು ಸ್ಮಾಲ್ ಗೋಲ್ಡನ್ ಟೆಂಪಲ್ ಹತ್ರ ಅದೇ ಗುಡಿ ಒಳಗೆ ಬೇರೆ ಕಡೆ ಸೈಡ್ ಇತ್ತು. ಸೊ ಇದು ಸೇಮ್ ಆ್ಯಸ್ ಇಟ್ ಈಸ್ ಅವರು ವಾಲ್ ಆಗಿರ್ಬೋದು ಮತ್ತು ಕಂಬಗಳ ಮೇಲೆ ಅರವಿ ಹಾಕಿರ್ಬೋದು, ಡಿಸೈನ್ ಆಗಿರ್ಬೋದು ಎಲ್ಲನೂ ಅವರಿಗೆ ನೇಪಾಳದವರು ಟಿಬೇಟಿಯನ್ ಅವ್ರದ್ದು ಸಮಥಿಂಗ್ ಏನು ಲ್ಯಾಂಗ್ವೇಜ್ ಇರುತ್ತೆ ಅದರಲ್ಲೇ ಇತ್ತು. ಇದು ನೋಡಕ್ಕೆ ಮಾತ್ರ ಚಂದ ಭಾಳ ಇತ್ತು. ಸೊ ಎಲ್ಲರಿಗೂ ಇದು ಇಷ್ಟನೂ ಆಯ್ತು. ಮತ್ತು ಭಾಳ ಜಾಗ ಪೀಸ್ಫುಲ್ ಆಗಿತ್ತು, ಶಾಂತ ಇತ್ತು. ಸೊ ಅವರು ಇಲ್ಲಿ ಬಂದು ಅವರ ಮಂತ್ರನ ಅಥವಾ ಏನು ಸಮಥಿಂಗ್ ಸ್ಟಡಿ ಮಾಡ್ತಾರೋ ಆ ಜಾಗ ಅಂತ ಇಲ್ಲಿ ಹೇಳಿದರು. ಅದಾದಮೇಲೆ ಮುಗಿಸ್ಕೊಂಡು ಹೊರಗೆ ಬರಬೇಕಾದ್ರೆ ಅವ್ರದ್ದು ನಾವು ನಮ್ಮ ಸೈಡೆಲ್ಲ ಕಿಲ್ಲಾದ ಯಾವ ರೀತಿ ಕಟ್ಟಿರ್ತೀವಿಲ್ಲ, ಅವ್ರದ್ದು ಊರಿಂದ ಯಾವ ರೀತಿ ಭಾಗ ಐತಿ, ಅವ್ರ ಊರು ಯಾವ ರೀತಿ ಡಿಸೈನ್ ಐತಿ ಅನ್ನೋದನ್ನು ಕಿಲ್ಲಾ ಥರ ಸ್ಮಾಲಾಗಿ ಕಟ್ಟಿ ಎಲ್ಲನೂ ಕೆಂಪು ಚಾಕ್ಲೇಟಿ ಮನೆಗಳ್ದಾಗ ಇತ್ತು. ಸೊ ಈಗ ಅವರೆಲ್ಲ ಅವ್ರದ್ದೇನು ಸ್ಟಡಿ ಅಲ್ಲೇನೋ ಸಮಥಿಂಗ್ ಪ್ರೋಗ್ರಾಮ್ ಇತ್ತು ಅದನ್ನು ಮುಗಿಸಿ ಎಲ್ಲರೂ ಅವ್ರವ್ರ ಮನೆಗಳಿಗೆ ಅಲ್ಲೇ ಹಿಂದೆ ಮನೆ ಇದೆ ಅವ್ರದ್ದೇ ಕೂಡ್ರೋಕೆ ಮತ್ತು ಕೂಡ್ರಕ್ಕೆ ಕುಶನ್ ಥರ ಇರುತ್ತೆ. ಅವ್ರದ್ದು ಸಪ್ರೇಟಾಗೇ ಇತ್ತು. ಎಲ್ಲರೂ ಅವ್ರವ್ರದ್ದು ಕೈಯಾಗಿ ಹಿಡ್ಕೊಂಡು ಮಾತಾಡ್ಕೊತ ಹೊಂಟಿದ್ರು.
ನಮ್ಮ ಬರ್ತ್ಡೇ ಡೇಟುಗಳ ಯಾವುದಾದ್ರೂ ಹಬ್ಬ ಇರಬೇಕು ಅಥವಾ ಸಮಥಿಂಗ್ ಎಲ್ಲಿ ಮನೆಯಾಗ ಯಾವುದಾದ್ರೂ ಫಂಕ್ಷನ್ ಇರಬೇಕು ಅಥವಾ ಈ ಥರ ಈಗ ಟ್ರಿಪ್ಪಿಗೆ ಹೋಗಿರ್ತೀವಿ ಈ ಥರದ ದಿವಸಗಳ್ದಾಗ ನಾವೆಲ್ಲರೂ ಸೇರಿದಾಗ ಬರ್ಡೇ ಡೇಟ್ ಬಂದಿತ್ತಂದ್ರೆ ಅವತ್ತಿನ ದಿನ ಭಾಳ ರೆಗ್ಯುಲರಾಗಿ ಆಚರಿಸ್ಕೊಳ್ಳೋ ಬರ್ತಡೇಕ್ಕಿಂತ ಅವತ್ತಿನ ಬರ್ತಡೇ ಭಾಳ ಸ್ಪೆಷಲ್ ಆಗಿರ್ತೈತಿ. ಹಂಗೆ ಸ್ಪೆಷಲ್ ಮೂಮೆಂಟ್ ಸವಿತಾ ಕ್ರಿಯೇಟ್ ಆಗಿತ್ತು. ಬಿಕಾಸ್ ನಾವು ಪ್ರವಾಸಕ್ಕೆ ಹೋಗಿದ್ದ ದಿವಸ ಹೋಗಿರೋ ಡೇ ಒಳಗೆ ಆಕಿ ಬರ್ತಡೇ ಬಂದಿತ್ತು. ಸೊ ಆಕಿನೂ ಫುಲ್ ಎಕ್ಸೈಟೆಡ್ ಆಗಿದ್ದರು ಮತ್ತು ನಮಗೂ ಎಲ್ಲರಿಗೂ ಖುಷಿ ಆಗಿತ್ತು. ಬರ್ತಡೇನ ಇಲ್ಲಿ ಪ್ರವಾಸದ ಟೈಮ್ದಾಗ ಸೆಲೆಬ್ರೇಟ್ ಮಾಡತ್ತೀವಿ ಅಂತ ಅಂದ ಕಾರ್ದಾಗ ಫುಲ್ ಬರ್ತಡೇ ಸಾಂಗ್ಸ್ನ ಹಚ್ಚಿ ಮಾಡಿ ಫುಲ್ ಎಂಜಾಯ್ ಮಾಡ್ಕೊತನ ಬರ್ತಡೇ ಮಾಡ್ಕೊಂಡಳು. ಅದೇ ರೀತಿ ಸಂಜಿಕ ನೈಟ್ ಒಂದು ಹೋಟೆಲ್ ನೋಡಿ ಹೋಟೆಲ್ದಾಗ ಊಟಕ್ಕಂತ ನಿಲ್ಲಿಸಿ ಅಲ್ಲಿನ ಸವಿತಾನ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು. ಸೊ ಆನ್ ದ ವೇ ಗಾಡಿ ಒಳಗನ ಅಲ್ಲಿ ಒಂದು ಕಡೆ ಕೇಕ್ನ ತೊಗೊಂಡು ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿ ಎಲ್ಲರೂ ಕೇಕ್ ತಿನ್ನಿಸಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಫುಲ್ ಮೆಮೊರೇಬಲ್ ಆಗಿ ಕ್ರಿಯೇಟ್ ಮಾಡಿದ್ದು. ಎಲ್ಲರಿಗೂ ಇಷ್ಟ ಆಗ್ತೈತಿ. ಈ ಥರ ಎಲ್ಲರೂ ಕೂಡಿದ್ದಾಗ ಬರ್ತಡೇ ಬಂತಂದ್ರೆ ಅದ್ರ ಖುಷಿ ಇನ್ನೂ ಡಬಲ್ ಆಗಿರ್ತೈತಿ. ಈ ಕೇಕ್ ಕಟ್ ಮಾಡಿ ಊಟದ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿಗೆ ಹೋದು ಏನೇನು ಮಾಡಿದ್ದು ಅನ್ನೋದನ್ನೆಲ್ಲನೂ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.